ಅಂದ್ರೆ ಇರಾನ್ ಮಾತ್ರ ದಾಳಿ ಮಾಡ್ತಾ ಇರೋದು, ಇಸ್ರೇಲ್ ಅಮೆರಿಕ ಏನು ಮಾಡ್ತಾ ಇಲ್ವಾ ಅಂತ ನಿಮ್ಮಲ್ಲಿ ಒಂದು ಕಾಮನ್ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇಸ್ರೇಲ್ ಅಷ್ಟು ಸುಲಭವಾಗಿ ತೆಪ್ಪಗೆ ಕೂರುವಂತ ದೇಶ ಅಲ್ವೇ ಅಲ್ಲ. ಗಾಯಗೊಂಡಿರುವಂತ ಸಿಂಹದ ಗರ್ಜನೆ ಹೇಗಿರುತ್ತಲ್ವಾ ಅದೇ ತರ ಗರ್ಜಿಸ್ತಾ ಇದ್ದಾರೆ ಇಸ್ರೇಲ್. ಯಾವ ರೀತಿಯಾಗಿ ದಾಳಿಗಳನ್ನ ಮಾಡ್ತಾ ಇದೆ ಗೊತ್ತಾ? ಅದೊಂದು ದಾಳಿಯಿಂದ ಇರಾನ್ ಬೆಚ್ಚಿ ಬಿದ್ದಿದಂತೆ. ಆ ದಾಳಿ ಯಾವುದು? ರಿಪೋರ್ಟ್ ನೋಡಿ. ಇರಾನ್ನ ಪ್ರಮುಖ ನೆಲೆಗೆ ಬೆಂಕಿ ಇಟ್ಟ ಇಸ್ರೇಲ್. ತೈಲ ಡಿಪೋ ಟಾರ್ಗೆಟ್, ಪರ್ಷಿಯಾ ಕಂಗಾಲು. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಇರಾನ್ ಸಂಘರ್ಷ ಮುಂದುವರೆದಿದೆ. ಇಸ್ರೇಲ್ ಅಮೆರಿಕದ ಬೆಂಬಲದೊಂದಿಗೆ ಟೆಹರಾನ್ ಸುತ್ತಮುತ್ತಲಿನ ಪ್ರಮುಖ ತೈಲ ಸಂಸ್ಕರಣಾ ಮತ್ತು ಸಂಗ್ರಹಣಾ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ದಾಳಿ ನಡೆಸಿವೆ. ಈ ದಾಳಿಗಳು ಇರಾನ್ನ ಇಂಧನ ಪೂರೈಕೆಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇರಾನ್ ತೈಲ ಡಿಪೋ ಮೇಲೆ ಇಸ್ರೇಲ್ ದಾಳಿ. ಇಸ್ರೇಲ್ ಡಜನ್ ಗಟ್ಟಲೆ ದೊಡ್ಡ ಸಂಗ್ರಹ ಟ್ಯಾಂಕ್ಸ್, ಡಿಪೋಗಳನ್ನ ಗುರಿಯಾಗಿಸಿಕೊಂಡಿದೆ. ಇದರ ಉದ್ದೇಶ ಇರಾನ್ನ ದೇಶೀಯ ಇಂಧನ ಪೂರೈಕೆ ಸರಪಳಿಯನ್ನ ಹತ್ತಿಕ್ಕುವುದು. ರಾಜಧಾನಿ ಟೆಹರಾನ್ನ ಹೃದಯ ಭಾಗದಲ್ಲಿ ನಡೆದ ಈ ದಾಳಿಗಳು ಮಿಲಿಟರಿ, ಲಾಜಿಸ್ಟಿಕ್, ನಾಗರಿಕ ಸಾರಿಗೆ, ವಿದ್ಯುತ್ ಉತ್ಪಾದನೆಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಇಸ್ರೇಲ್ ಮ್ಯಾಜಿಕ್. ಇರಾನ್ನ ನಡಮುರಿಯಲು ಇಸ್ರೇಲ್ ಮುಂದಾದಂತೆ ಕಾಣ್ತಿದೆ. ಇಸ್ರೇಲ್ ನಡೆಸಿದ ಈ ದಾಳಿಯಲ್ಲಿ ಪ್ರಮುಖ ಸೌಲಭ್ಯಗಳು ಹಾನಿಗೊಳಗಾಗಿವೆ. ಶಹರ್ ಎ ರೇ ಸಂಸ್ಕರಣಾಗಾರ ಸಂಕೀರ್ಣ, ಶಹರ್ ಎ ರೇಯ ಶಹರಾನ್ ಪ್ರದೇಶದ ಡಿಪೋಗಳು, ಕೌಹಕ್ ಮತ್ತು ಕರಾಜ್ನಂತಹ ಸೌಲಭ್ಯಗಳು ದಾಳಿಗೆ ಒಳಗಾಗಿವೆ. ಇವು ಟೆಹರಾನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ನಿರ್ಣಾಯಕ ಗ್ಯಾಸೋಲಿನ್, ಡೀಸೆಲ್ ಮತ್ತು ಮಿಲಿಟರಿಗೆ ಇಂಧನ ವಿತರಣೆಯ ಕೆಲಸ ಮಾಡುತ್ತಿದೆ. ಇಸ್ರೇಲ್ನ ಈ ದಾಳಿಯಿಂದ ಪರ್ಷಿಯಾ ಕಂಗಾಲಾಗಿದೆ. ಇಸ್ರೇಲ್ ಮಾರಕ ದಾಳಿ, ಚೀನಾ ಕಂಗಾಲು. ಕಾರ್ಗ್ ದ್ವೀಪ, ಅಬುದಾನ್ ಮತ್ತು ಬಂದರ್ ಅಬ್ಬಾಸ್ನಂತಹ ದಕ್ಷಿಣದ ಸಂಸ್ಕರಣಾಗಾರಗಳ ಮೇಲೆ ದಾಳಿಯಾಗಿಲ್ಲ. ಆದ್ದರಿಂದ ಚೀನಾಕ್ಕೆ ಹೋಗುವ ಇರಾನ್ನ ಕಚ್ಚಾ ತೈಲ ರಫ್ತುಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಇದು ಜಾಗತಿಕ ತೈಲ ಪೂರೈಕೆಯ ಮೇಲೆ ದೊಡ್ಡ ಆಘಾತವನ್ನ ತಪ್ಪಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂದ್ರೆ ಇರಾನ್ ಮಾತ್ರ ದಾಳಿ ಮಾಡ್ತಾ ಇರೋದು, ಇಸ್ರೇಲ್ ಅಮೆರಿಕ ಏನು ಮಾಡ್ತಾ ಇಲ್ವಾ ಅಂತ ನಿಮ್ಮಲ್ಲಿ ಒಂದು ಕಾಮನ್ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇಸ್ರೇಲ್ ಅಷ್ಟು ಸುಲಭವಾಗಿ ತೆಪ್ಪಗೆ ಕೂರುವಂತ ದೇಶ ಅಲ್ವೇ ಅಲ್ಲ. ಗಾಯಗೊಂಡಿರುವಂತ ಸಿಂಹದ ಗರ್ಜನೆ ಹೇಗಿರುತ್ತಲ್ವಾ ಅದೇ ತರ ಗರ್ಜಿಸ್ತಾ ಇದ್ದಾರೆ ಇಸ್ರೇಲ್. ಯಾವ ರೀತಿಯಾಗಿ ದಾಳಿಗಳನ್ನ ಮಾಡ್ತಾ ಇದೆ ಗೊತ್ತಾ? ಅದೊಂದು ದಾಳಿಯಿಂದ ಇರಾನ್ ಬೆಚ್ಚಿ ಬಿದ್ದಿದಂತೆ. ಆ ದಾಳಿ ಯಾವುದು? ರಿಪೋರ್ಟ್ ನೋಡಿ. ಇರಾನ್ನ ಪ್ರಮುಖ ನೆಲೆಗೆ ಬೆಂಕಿ ಇಟ್ಟ ಇಸ್ರೇಲ್. ತೈಲ ಡಿಪೋ ಟಾರ್ಗೆಟ್, ಪರ್ಷಿಯಾ ಕಂಗಾಲು. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಇರಾನ್ ಸಂಘರ್ಷ ಮುಂದುವರೆದಿದೆ. ಇಸ್ರೇಲ್ ಅಮೆರಿಕದ ಬೆಂಬಲದೊಂದಿಗೆ ಟೆಹರಾನ್ ಸುತ್ತಮುತ್ತಲಿನ ಪ್ರಮುಖ ತೈಲ ಸಂಸ್ಕರಣಾ ಮತ್ತು ಸಂಗ್ರಹಣಾ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ದಾಳಿ ನಡೆಸಿವೆ. ಈ ದಾಳಿಗಳು ಇರಾನ್ನ ಇಂಧನ ಪೂರೈಕೆಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇರಾನ್ ತೈಲ ಡಿಪೋ ಮೇಲೆ ಇಸ್ರೇಲ್ ದಾಳಿ. ಇಸ್ರೇಲ್ ಡಜನ್ ಗಟ್ಟಲೆ ದೊಡ್ಡ ಸಂಗ್ರಹ ಟ್ಯಾಂಕ್ಸ್, ಡಿಪೋಗಳನ್ನ ಗುರಿಯಾಗಿಸಿಕೊಂಡಿದೆ. ಇದರ ಉದ್ದೇಶ ಇರಾನ್ನ ದೇಶೀಯ ಇಂಧನ ಪೂರೈಕೆ ಸರಪಳಿಯನ್ನ ಹತ್ತಿಕ್ಕುವುದು. ರಾಜಧಾನಿ ಟೆಹರಾನ್ನ ಹೃದಯ ಭಾಗದಲ್ಲಿ ನಡೆದ ಈ ದಾಳಿಗಳು ಮಿಲಿಟರಿ, ಲಾಜಿಸ್ಟಿಕ್, ನಾಗರಿಕ ಸಾರಿಗೆ, ವಿದ್ಯುತ್ ಉತ್ಪಾದನೆಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಇಸ್ರೇಲ್ ಮ್ಯಾಜಿಕ್. ಇರಾನ್ನ ನಡಮುರಿಯಲು ಇಸ್ರೇಲ್ ಮುಂದಾದಂತೆ ಕಾಣ್ತಿದೆ. ಇಸ್ರೇಲ್ ನಡೆಸಿದ ಈ ದಾಳಿಯಲ್ಲಿ ಪ್ರಮುಖ ಸೌಲಭ್ಯಗಳು ಹಾನಿಗೊಳಗಾಗಿವೆ. ಶಹರ್ ಎ ರೇ ಸಂಸ್ಕರಣಾಗಾರ ಸಂಕೀರ್ಣ, ಶಹರ್ ಎ ರೇಯ ಶಹರಾನ್ ಪ್ರದೇಶದ ಡಿಪೋಗಳು, ಕೌಹಕ್ ಮತ್ತು ಕರಾಜ್ನಂತಹ ಸೌಲಭ್ಯಗಳು ದಾಳಿಗೆ ಒಳಗಾಗಿವೆ. ಇವು ಟೆಹರಾನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ನಿರ್ಣಾಯಕ ಗ್ಯಾಸೋಲಿನ್, ಡೀಸೆಲ್ ಮತ್ತು ಮಿಲಿಟರಿಗೆ ಇಂಧನ ವಿತರಣೆಯ ಕೆಲಸ ಮಾಡುತ್ತಿದೆ. ಇಸ್ರೇಲ್ನ ಈ ದಾಳಿಯಿಂದ ಪರ್ಷಿಯಾ ಕಂಗಾಲಾಗಿದೆ.
ಇಸ್ರೇಲ್ ಮಾರಕ ದಾಳಿ, ಚೀನಾ ಕಂಗಾಲು, ಕಾರ್ಗ್ ದ್ವೀಪ, ಅಬುದಾನ್ ಮತ್ತು ಬಂದರ್ ಅಬ್ಬಾಸ್ನಂತಹ ದಕ್ಷಿಣದ ಸಂಸ್ಕರಣಾಗಾರಗಳ ಮೇಲೆ ದಾಳಿಯಾಗಿಲ್ಲ. ಆದ್ದರಿಂದ ಚೀನಾಕ್ಕೆ ಹೋಗುವ ಇರಾನ್ನ ಕಚ್ಚಾ ತೈಲ ರಫ್ತುಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಇದು ಜಾಗತಿಕ ತೈಲ ಪೂರೈಕೆಯ ಮೇಲೆ ದೊಡ್ಡ ಆಘಾತವನ್ನ ತಪ್ಪಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂದ್ರೆ ಇರಾನ್ ಮಾತ್ರ ದಾಳಿ ಮಾಡ್ತಾ ಇರೋದು, ಇಸ್ರೇಲ್ ಅಮೆರಿಕ ಏನು ಮಾಡ್ತಾ ಇಲ್ವಾ ಅಂತ ನಿಮ್ಮಲ್ಲಿ ಒಂದು ಕಾಮನ್ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇಸ್ರೇಲ್ ಅಷ್ಟು ಸುಲಭವಾಗಿ ತೆಪ್ಪಗೆ ಕೂರುವಂತ ದೇಶ ಅಲ್ವೇ ಅಲ್ಲ. ಗಾಯಗೊಂಡಿರುವಂತ ಸಿಂಹದ ಘರ್ಜನೆ ಹೇಗಿರುತ್ತಲ್ವಾ ಅದೇ ತರ ಗರ್ಜಿಸ್ತಾ ಇದ್ದಾರೆ ಇಸ್ರೇಲ್. ಯಾವ ರೀತಿಯಾಗಿ ದಾಳಿಗಳನ್ನ ಮಾಡ್ತಾ ಇದೆ ಗೊತ್ತಾ? ಅದೊಂದು ದಾಳಿಯಿಂದ ಇರಾನ್ ಬೆಚ್ಚಿ ಬಿದ್ದಂತೆ. ಆ ದಾಳಿ ಯಾವುದು? ರಿಪೋರ್ಟ್ ನೋಡಿ. ಇರಾನ್ನ ಪ್ರಮುಖ ನೆಲೆಗೆ ಬೆಂಕಿ ಇಟ್ಟ ಇಸ್ರೇಲ್. ತೈಲ ಡಿಪೋ ಟಾರ್ಗೆಟ್, ಪರ್ಷಿಯಾ ಕಂಗಾಲು. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಇರಾನ್ ಸಂಘರ್ಷ ಮುಂದುವರೆದಿದೆ. ಇಸ್ರೇಲ್ ಅಮೆರಿಕದ ಬೆಂಬಲದೊಂದಿಗೆ ಟೆಹರಾನ್ ಸುತ್ತಮುತ್ತಲಿನ ಪ್ರಮುಖ ತೈಲ ಸಂಸ್ಕರಣಾ ಮತ್ತು ಸಂಗ್ರಹಣಾ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ದಾಳಿ ನಡೆಸಿವೆ. ಈ ದಾಳಿಗಳು ಇರಾನ್ನ ಇಂಧನ ಪೂರೈಕೆಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇರಾನ್ ತೈಲ ಡಿಪೋ ಮೇಲೆ ಇಸ್ರೇಲ್ ದಾಳಿ. ಇಸ್ರೇಲ್ ಡಜನ್ ಗಟ್ಟಲೆ ದೊಡ್ಡ ಸಂಗ್ರಹ ಟ್ಯಾಂಕ್ಸ್, ಡಿಪೋಗಳನ್ನ ಗುರಿಯಾಗಿಸಿಕೊಂಡಿದೆ. ಇದರ ಉದ್ದೇಶ ಇರಾನ್ನ ದೇಶೀಯ ಇಂಧನ ಪೂರೈಕೆ ಸರಪಳಿಯನ್ನ ಹತ್ತಿಕ್ಕುವುದು. ರಾಜಧಾನಿ ಟೆಹರಾನ್ನ ಹೃದಯ ಭಾಗದಲ್ಲಿ ನಡೆದ ಈ ದಾಳಿಗಳು ಮಿಲಿಟರಿ, ಲಾಜಿಸ್ಟಿಕ್, ನಾಗರಿಕ ಸಾರಿಗೆ, ವಿದ್ಯುತ್ ಉತ್ಪಾದನೆಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಇಸ್ರೇಲ್ ಮ್ಯಾಜಿಕ್. ಇರಾನ್ನ ನಡಮುರಿಯಲು ಇಸ್ರೇಲ್ ಮುಂದಾದಂತೆ ಕಾಣ್ತಿದೆ. ಇಸ್ರೇಲ್ ನಡೆಸಿದ ಈ ದಾಳಿಯಲ್ಲಿ ಪ್ರಮುಖ ಸೌಲಭ್ಯಗಳು ಹಾನಿಗೊಳಗಾಗಿವೆ. ಶಹರ್ ಎ ರೇ ಸಂಸ್ಕರಣಾಗಾರ ಸಂಕೀರ್ಣ, ಶಹರ್ ಎ ರೇಯ ಶಹರಾನ್ ಪ್ರದೇಶದ ಡಿಪೋಗಳು, ಕೌಹಕ್ ಮತ್ತು ಕರಾಜ್ನಂತಹ ಸೌಲಭ್ಯಗಳು ದಾಳಿಗೆ ಒಳಗಾಗಿವೆ. ಇವು ಟೆಹರಾನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ನಿರ್ಣಾಯಕ ಗ್ಯಾಸೋಲಿನ್, ಡೀಸೆಲ್ ಮತ್ತು ಮಿಲಿಟರಿಗೆ ಇಂಧನ ವಿತರಣೆಯ ಕೆಲಸ ಮಾಡುತ್ತಿದೆ. ಇಸ್ರೇಲ್ನ ಈ ದಾಳಿಯಿಂದ ಪರ್ಷಿಯಾ ಕಂಗಾಲಾಗಿದೆ. ಇಸ್ರೇಲ್ ಮಾರಕ ದಾಳಿ, ಚೀನಾ ಕಂಗಾಲು, ಕಾರ್ಗ್ ದ್ವೀಪ, ಅಬುದಾನ್ ಮತ್ತು ಬಂದರ್ ಅಬ್ಬಾಸ್ನಂತಹ ದಕ್ಷಿಣದ ಸಂಸ್ಕರಣಾಗಾರಗಳ ಮೇಲೆ ದಾಳಿಯಾಗಿಲ್ಲ. ಆದ್ದರಿಂದ ಚೀನಾಕ್ಕೆ ಹೋಗುವ ಇರಾನ್ನ ಕಚ್ಚಾ ತೈಲ ರಫ್ತುಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಇದು ಜಾಗತಿಕ ತೈಲ ಪೂರೈಕೆಯ ಮೇಲೆ ದೊಡ್ಡ ಆಘಾತವನ್ನ ತಪ್ಪಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನ ನಾಶಕ್ಕೆ B-1 ಬಾಂಬರ್ ಬಂದಿದೆ. ಅಕ್ಷರಶಃ ರಾಕ್ಷಸನನ್ನು ಕೊಲ್ಲಿಯ ಕಣಕ್ಕೆ ಇಳಿಸ್ತಾ ಇದ್ದಾನೆ ದೊಡ್ಡಣ್ಣ. 1985ರಲ್ಲಿ ಅಮೆರಿಕ ವಾಯುಪಡೆಗೆ ಸೇರಿದಂತಹ B-2 ಬಾಂಬರ್ಗಳು. 1988ರಲ್ಲೇ 100 B-1 ಲ್ಯಾನ್ಸರ್ ಬಾಂಬರ್ಗಳನ್ನ ತಯಾರಿಯನ್ನ ಮಾಡಲಾಗಿತ್ತು. B-2, B-52 ಬಾಂಬರ್ಗಳ ಸಾಲಿನಲ್ಲಿ ನಿಲ್ಲುವಂತಹ ಘಾತಕ ವಿಮಾನ. B-2ಗಿಂತ ಹೆಚ್ಚು ಬಾಂಬ್ ಅನ್ನ ಹೊರುತ್ತೆ. B-52ಗಿಂತ ವೇಗದಲ್ಲಿ ನುಗ್ಗುತ್ತೆ ಅದು. ಸದ್ಯ ಬ್ರಿಟನ್ ವಾಯುನೆಲೆಯಲ್ಲಿ ಡೆಡ್ಲಿ ವಿಮಾನ ನಿಂತಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. B-1 ಲ್ಯಾನ್ಸರ್ ಬಾಂಬರ್ನಲ್ಲಿ 4 ಸಿಬ್ಬಂದಿಗಳು ಇರಬಹುದು. ಪೈಲಟ್, ಕೋ-ಪೈಲಟ್ ಜೊತೆ ಬಾಂಬ್ ಹಾಕಲೆಂದ್ರೆ ಇಬ್ರು ಇರ್ತಾರೆ. ಇದರಲ್ಲಿ 4 ಇಂಜಿನ್ ಸಿಸ್ಟಮ್ ಇರುತ್ತೆ. 4 ಇಂಜಿನ್ ಸಿಸ್ಟಮ್ ಗಂಟೆಗೆ 1500 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಚಲಿಸುತ್ತೆ. ಇದು ಇಂಧನ, ಬಾಂಬ್ ಸೇರಿ 2,16,000 ಕೆಜಿ ತೂಕವನ್ನು ಹೊರುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ B-1 ಬಾಂಬರ್. ಅಣ್ವಸ್ತ್ರ, ಬ್ಯಾಲಿಸ್ಟಿಕ್, ಕ್ರೂಸ್ ಮಿಸೈಲ್ಗಳನ್ನು ಕೂಡ ಹೊತ್ತೊಯ್ಯಬಲ್ಲದು. ಒಂದು ಬಾರಿಗೆ 2,000 ಪೌಂಡ್ನಷ್ಟು ಬಾಂಬಿಂಗ್ ಅನ್ನ ಮಾಡಬಲ್ಲದು. B-1 ಲ್ಯಾನ್ಸರ್ ಬಾಂಬರ್ನ ರೇಂಜ್ ಬರೋಬ್ಬರಿ 9,400 ಕಿಲೋಮೀಟರ್. ಅರ್ಥ ಮಾಡಿಕೊಳ್ಳಿ, ಅಣ್ವಸ್ತ್ರಗಳನ್ನ ಹೊತ್ತೊಯ್ಯಲೆಂದೇ ನಿರ್ಮಾಣವಾಗಿರುವಂತಹ ಬಾಂಬರ್. ಈಗ ಇದೆಲ್ಲಿದೆ ಅಂತಂದ್ರೆ ಬ್ರಿಟನ್ ಅಲ್ಲಿದೆ. ಇರಾಕ್, ಲಿಬಿಯಾ, ಅಫ್ಘಾನಿಸ್ತಾನದಲ್ಲಿ B-1 ಬಾಂಬರ್ ಅಬ್ಬರಿಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಡಿಮೆ ಆಲ್ಟಿಟ್ಯೂಡ್ ನಲ್ಲೂ ಕೂಡ ಹಾರೋದ್ರಿಂದ ರಡಾರ್ ಕಾಣಿಸೋದೇ ಇಲ್ಲ. ಇದು
ಇರಾನ್ನ ರಡಾರ್ಗೆ. ಏರ್ ಡಿಫೆನ್ಸ್ ಇಲ್ಲದ ಇರಾನ್ ಅಲ್ಲಿ ಇದು ಖಂಡಿತವಾಗ್ಲೂ ಕೂಡ ಆರ್ಭಟಿಸುವಂತ ಸಾಧ್ಯತೆ ಇದೆ ಅಂತ